ಇನ್ನು ಯೂರಿಯಾ ಗೊಬ್ಬರ ಬಳಕೆಯಿಂದ ಕ್ಯಾನ್ಸರ್ ಬರುತ್ತೆ. 4 ಜಿಲ್ಲೆಗಳಲ್ಲಿ ಗೊಬ್ಬರ ಬಳಕೆಯಿಂದ ಕ್ಯಾನ್ಸರ್ ಕಾಯಿಲೆ ಜಾಸ್ತಿ ಆಗಿದೆ ಅಂತ ಹೇಳಿ ಕೃಷಿ ಇಲಾಖೆಯ ಅಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. ಅತಿ ಹೆಚ್ಚಾಗಿ ಯೂರಿಯಾ ಬಳಕೆಯಿಂದಾಗಿ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಕೊಪ್ಪಳ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಕೊಟ್ಟಿರುವಂತಹ ಹೇಳಿಕೆ ಇದು. ಯೂರಿಯಾ ಹೆಚ್ಚು ಉಪಯೋಗಿಸಿದ್ರೆ ಭೂಮಿ ಬರಡಾಗುತ್ತೆ, ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿ ಜಂಟಿ ನಿರ್ದೇಶಕ ರುದ್ರೇಶಪ್ಪ ಅವರು ಈ ವಿಚಾರವನ್ನು ಇವತ್ತು ಹೇಳಿದ್ದಾರೆ. ಸೊ ಅಫ್ಕೋರ್ಸ್ ಈಗ ಭೂಮಿಗೆ ಈ ಥರದೆಲ್ಲವೂ ಕೂಡ ಫರ್ಟಿಲೈಸರ್ಗಳು, ಈ ಕೆಮಿಕಲ್ಗಳು ಇದೆಲ್ಲವನ್ನೂ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರೋ ವಿಚಾರನೇ. ಸೊ ಅಥವಾ ಆ ಒಂದು ದವಸ ಧಾನ್ಯಗಳನ್ನು ತಿನ್ನೋದ್ರಿಂದ ಜನರಿಗೆ ಹೆಚ್ಚಿನ ಸಮಸ್ಯೆಗಳಾಗ್ತಾ ಇವೆ, ತೊಂದರೆಗಳಾಗುತ್ತೆ, ಕಾಯಿಲೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಸೊ ಇದೇ ವಿಚಾರವನ್ನು ಈಗ ರುದ್ರೇಶಪ್ಪ ಅವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ವಿಶೇಷವಾಗಿ ನಮ್ಮ ತುಂಗಭದ್ರಾ 4 ಜಿಲ್ಲೆ ಸಿರುಗುಪ್ಪ ಏನು ಇದು ನಮ್ಮ ಬಳ್ಳಾರಿ, ಹೊಸಪೇಟೆ, ರಾಯಚೂರು, ವಿಜಯನಗರದಲ್ಲಿ ಇದು ನಮ್ಮ ಹೆಚ್ಚಿಗೆ ನಮ್ಮ ಏನು ಪೆಸ್ಟಿಸೈಡ್ ಇರ್ಬೋದು, ನಮ್ಮ ರಸಗೊಬ್ಬರ ಉಪಯೋಗ ಮಾಡಿ ನಮ್ಮ ಕ್ಯಾನ್ಸರ್ ಸಹ ಜಾಸ್ತಿ ಆಗ್ತದೆ ಅಂತೇಳಿ ನಮ್ಮ ಬೇರೆ ಬೇರೆ ಸಂಸ್ಥೆಗಳು, ನಮ್ಮ ವಿಶೇಷ ಮೆಡಿಕಲ್ ಇದು ವರದಿಗಳು ಬಂದವೆ. ಇದು ಸತ್ಯನಿದೆ. ಈಗ ನಮ್ಮಲ್ಲಿ ಈಗ ಬೆಂಗಳೂರು ಕೆಲವು ರಿಪೋರ್ಟ್ಸ್ಗಳು ತಗೊಂಡ್ರೆ ನಮ್ಮ ಭಾಗದಿಂದ ಹೋದರು ಸಾಕಷ್ಟು ಇದ್ದಾರೆ. ನಮ್ಮನಲ್ಲೇ ಒಬ್ಬರು ಎಡಿ ಇದ್ದರು, ಅವರು ಸ್ಟಮಕ್ ಕ್ಯಾನ್ಸರಿಂದ ಒಂದೇ ತಿಂಗಳಲ್ಲಿ ಅವರು ಗಂಗಾವತಿಯಲ್ಲಿ ಹುಟ್ಟು ಬೆಳೆದಿದ್ದರು. ಮತ್ತು ಅವ್ರು ಡಾಕ್ಟ್ರಿಗೆ ಕೇಳಿದಾಗ ಇಲ್ಲ ಸರ್, ಇದು ನಮ್ಮ ಗಂಗಾವತಿ ಭಾಗದ ಅಕ್ಕಿ ಉಪಯೋಗ ಮಾಡಿದ್ರಿಂದ ಅಂತೇಳಿ ನಮಗೆ ಸ್ಪಷ್ಟವಾಗಿ ಹೇಳಿದ್ರು. ಇದರಿಂದ ಸ್ವಲ್ಪ ಇದೂ ಸಹ ಒಂದು ಕಾರಣ ಆಗ್ತದೆ. ಹೆಚ್ಚಿಗೆ ನಾವು ರಸಗೊಬ್ಬರ ಮತ್ತು ಕೀಟನಾಶಕ ಉಪಯೋಗ ಮಾಡಿ ರೆಸಿಡ್ಯೂ ಭಾಳ ಉಳಿತದೆ. ನಮ್ಮ ಆಹಾರ ಧಾನ್ಯದಲ್ಲಿ ರೆಸಿಡ್ಯೂ ಉಳಿಯೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇದು ನಮ್ಮ ರಾಯಚೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಅವರಿಗೆ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ, ಮತ್ತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನವರಿಗೂ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಇನ್ನೂ ಈಗ ಸ್ಟಡಿ ಮಾಡ್ತಾ ಇದ್ದಾರೆ. ಅವ್ರದಿಂದ ನಾವು ಇನ್ನೂ ರಿಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇನ್ನು ಇದರ ಬೆನ್ನಲ್ಲೇ ಈಗ MRP ದರಕ್ಕಿಂತ ಹೆಚ್ಚಿನ ಬೆಲೆಗೆ DAP ಗೊಬ್ಬರ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಕಲಬುರಗಿ ಭಾಗದಲ್ಲಿ ಈಗ ಕೃತಕ ಅಭಾವವನ್ನು ಸೃಷ್ಟಿಸಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ 1250 ರೂಪಾಯಿ ಮೌಲ್ಯದ DAP 1500 ರೂಪಾಯಿಗೆ ಮಾರಾಟ ಮಾಡ್ತಾರಂತೆ. 250 ರೂಪಾಯಿ ಎಕ್ಸ್ಟ್ರಾ. ಯಾಕೆ ಅಂತ ಹೇಳಿದ್ರೆ ಹೆಂಗೂ ಡಿಮ್ಯಾಂಡ್ ಇದೆ. ರೈತರು ಪಾಪ ಈಗ ಬೆಳೆಗೆ ಹಾಕಲೇಬೇಕು ಅಂತ ಪರಿಸ್ಥಿತಿಲಿ ಇದ್ದಾರೆ, ಇಲ್ಲ ಬೆಳೆ ಕೈ ಕೊಟ್ಬಿಡುತ್ತೆ. ಸೊ ಈ ಗೊಬ್ಬರವನ್ನು ಅಂದರೆ ಕಡಿಮೆ ಪ್ರಮಾಣದಲ್ಲೇ ಯಾವ ರೀತಿಯಾಗಿ ಇದಕ್ಕೆ ತಕ್ಕನಾಗಿ ನಾವು ಹಾಕಬೇಕು ಅದನ್ನು ನೋಡ್ಕೊಂಡಿದ್ದಾರೆ ರೈತರು. ಸೊ ಅದ್ರ ಪ್ರಮಾಣವಾಗಿ ಹಾಕಲೇಬೇಕಾಗತ್ತೆ ಈಗ ಅಂಥೇಳಿ. ಸೊ ಆ ಗೊಬ್ಬರಕ್ಕೋಸ್ಕರ ಕೊಡಿ ನಮಗೆ ಗೊಬ್ಬರ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರಿ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಯಾರೇ ಆಗಲಿ ಸರಿಯಾಗಿ ನಮಗೆ ಪೂರೈಕೆ ಮಾಡ್ತಿಲ್ಲ ಅಂತ. ಇನ್ನು ಇರೋರು ಏನು ಮಾಡ್ತಾ ಇದ್ದಾರೆ, ತೊಗೊಂಡು ಹೋಗಿ ಸ್ಟಾಕ್ ಇಟ್ಕೊಳ್ತಾ ಇದ್ದಾರೆ. ಅದನ್ನು ಜಾಸ್ತಿ ಬೆಲೆಗೆ ನೋಡಿ, ಅದು ರಸೀತಿ ಅಂತೆ ಪೇಪರ್ ಮೇಲೆ ಬರ್ಕೊಡ್ತಾರೆ. ಕಲಬುರಗಿಯಲ್ಲಿ ರಸಗೊಬ್ಬರದ ದಂಧೆ ನಿಂತಿಲ್ಲ, ಹಾಗೆ ಮುಂದುವರಿತಾ ಇದೆ. MRP ದರಕ್ಕಿಂತ ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಕಲಬುರಗಿಯ ಜೇವರ್ಗಿಯಲ್ಲಿ ಆಗ್ರೋ ಮಳಿಗೆ ಮೇಲೆ ರೇಡ್ ಮಾಡಿದ್ದಾರೆ ಇವತ್ತು. ಶಿವಗಂಗಾ ಆಗ್ರೋ ಗೋದಾಮ್ ಮೇಲೆ ಕೃಷಿ ಅಧಿಕಾರಿಗಳು ಇವತ್ತು ದಾಳಿ ನಡೆಸಿದ್ರು. MRP ದರಕ್ಕಿಂತ ಹೆಚ್ಚಿನ ರೇಟ್ನಲ್ಲಿ ಇವರು ಮಾರ್ತಾ ಇದ್ದಾರೆ ಅಂತ. 500 ಬ್ಯಾಗ್ DAP, 150 ಬ್ಯಾಗ್ ಯೂರಿಯಾ. ಸೊ ಹೀಗೆ ಒಂದಷ್ಟು ಗೊಬ್ಬರವನ್ನು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದು ಜೇವರ್ಗಿಯಲ್ಲಿರುವಂಥ ಆಗ್ರೋ ಮಳಿಗೆ, ಶಿವಗಂಗಾ ಆಗ್ರೋ ಮಳಿಗೆಯ ಮೇಲೆ ಇವತ್ತು ಅಧಿಕಾರಿಗಳು ರೇಡ್ ಮಾಡಿದಾಗ 500 ಬ್ಯಾಗ್ DAP, 150 ಬ್ಯಾಗ್ ಯೂರಿಯಾ, 1300ಕ್ಕೂ ಹೆಚ್ಚು ರಸಗೊಬ್ಬರದ ಬ್ಯಾಗ್ಗಳು ಇವೆಲ್ಲವೂ ಕೂಡ ಈಗ ಪತ್ತೆಯಾಗಿವೆ. ಇವರೆಲ್ಲರೂ ಕಮ್ಮಿ ಬೆಲೆಗೆ ತಗೊಂಡು ಸ್ಟಾಕ್ ಮಾಡಿ ಇಟ್ಕೊಳ್ಳೋದು, ಆಮೇಲೆ ಅದನ್ನು ಜಾಸ್ತಿ ದುಡ್ಡಿಗೆ ಮಾರೋದು, ಈ ಥರ ಮಾಡ್ತಾ ಇದ್ರು ಅಂತ ಆರೋಪ.